ತಮ್ಮ ನಿಗಮ ಮಂಡಳಿಗೆ ರಾಜೀನಾಮೆ ಗದ್ದಲ ಸೇರಿದಂತೆ ಎಲ್ಲರೂ ಈ ಥರ ನಿರ್ಧಾರ ಮಾಡ್ತಾ ಇದ್ದಾರೆ. ಈಗ ಸಂಪುಟ ಪುನರ್ರಚನೆ ಆದಮೇಲೆ ಇದು ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಸ್ವಾಭಾವಿಕ ಅಸಮಾಧಾನ ಆಗೋದು ಸ್ವಾಭಾವಿಕ. ಅವರು ಕೂಡ ಆಗಲಿಕ್ಕೆ ಯಾರಿದ್ರು 6-7 ಸಲ ಆಯ್ಕೆ ಆಗಿದ್ರು. ಆದರೆ ಲಿಮಿಟೇಷನ್ ಇರೋದ್ರಿಂದ ಎಲ್ಲರಿಗೂ ಮಾಡಲಿಕ್ಕೆ ಆಗಿಲ್ಲ. ಈಗ 34ಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಆಗೋಲ್ಲ. ಸೊ ಈಗ ಸೀಮಿತವಾಗಿ ಮಾಡಲಿಕ್ಕೆ ಹೋದಾಗ ಕೆಲವರು ಸೀನಿಯರ್ ಕೂಡ ಹೊರಗೊಳ್ಳೋದು ನಿಜ. ಮೊನ್ನೆಯಿಂದ ಕೂಡ ಇದು ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಸೀನಿಯರ್ ಲೀಡರ್ ಕೂಡ ಇದರಲ್ಲಿ ಅವ್ರನ್ನ ಸಮಾಧಾನ ಪಡಿಸಲಿಕ್ಕೆ ಅವ್ರ ವಿಚಾರಗಳು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಇನ್ನೊಂದು 2-3 ಸಲ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ನೋಡೋಣ. ಅವ್ರು ಸಮಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಸೊ ಅವ್ರು ನಮ್ಮವರೇ, ರಾಜೀನಾಮೆ ಕೂಡ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವ್ರು ನಮ್ಮವರೇ, ನಮ್ಮ ಜೊತೆ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ರಾಜೀನಾಮೆ ಇದ್ದವರು ಅವ್ರು ನಮ್ಮವರೇ ಅಂತ ಹೇಳಿದ್ರೆ ಏನೋ ಬಗೆಹರಿತಿತ್ತು. ಕೊಟ್ಟರೆ ನಿಮ್ಮದಲ್ಲಿ ಅಂಗೀಕಾರ ಮಾಡ್ತೀವಿ ಅಂತಂದರೆ ಅದು ಇನ್ನೊಂದಷ್ಟು ಬೇರೆ ಬೇರೆ ಶಾಸಕರಿಗೂ ಆಕ್ರೋಶಕ್ಕೆ ಕಾರಣ ಆಗಲ್ಬೇಕು. ಅಲ್ಲ, ನೋಡೋಣ. ನಾವು ಸಮಾಧಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ, ಅದಾಗಿರ್ಬೋದು. ಸೊ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಏನು ಪರಿಹಾರ ಏನಿದೆ ಸರಿ ಅಸಮಾಧಾನಗೊಂಡಿರೋರಿಗೆ? ಪರಿಹಾರ ಈ ಸಮಾಧಾನ ಇದ್ದರೆ ಮುಂದೆ ಪರಿಹಾರ. ಕೆಲವರಿಗೆಲ್ಲ ವಯಸ್ಸಾಗಿದೆ ಸರ್, ಕೊನೆ ಚುನಾವಣೆ ಇದೆ, ಅವರೆಲ್ಲ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಕಾಂಕ್ಷೆಯಲ್ಲಿದ್ದರು. ನೋಡೋಣ, ಎಲ್ಲರಿಗೂ ಸಚಿವ ಸ್ಥಾನ ಕೊಡಲಿಕ್ಕೆ ಆಗಲ್ಲ. ಆದರೆ ಸಮಾನಾಂತರವಾಗಿ ಅದನ್ನು ಅವ್ರಿಗೆ ಗೌರವಿಸುವಂಥ ಪ್ರಯತ್ನ ಪಕ್ಷದಿಂದ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಸರ್ ನಾಗೇಂದ್ರ ಅವರಿಗೆ ಸ್ಥಾನ ಕೊಟ್ಟಿರೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ ಪಕ್ಷದ ಒಳಗಡೆ. ಅಂದರೆ ಪ್ರಕರಣ ಇರುವಾಗ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಜಾಮೀನು ಮೇಲೆ ಇದ್ದಾರೆ, ಬೇಗ ಸಚಿವ ಸ್ಥಾನ ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡೋಣ, ಅದು ಹೈಕಮಾಂಡ್ ನೀಡಿದ್ದಾರೆ, ಎಲ್ಲರೂ ವರಿಷ್ಠ ಚರ್ಚೆ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡೋಣ, ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಸರ್, ಇನ್ನೊಂದು DCMಗಳು ಘೋಷಣೆ ಆಗುತ್ತೆ ಅನ್ನೋಂಥ ಒಂದು ಚರ್ಚೆ ಇತ್ತು, ಅದಾಗಿಲ್ಲ ಅನ್ನೋದು. ಆಗಿಲ್ಲ, ನೋಡಿದ್ರೆ ಇನ್ನೂ ಚರ್ಚೆ ಆಗಿಲ್ಲ. ಪಕ್ಷದಲ್ಲಿ ಚರ್ಚೆ ಆಗಿಲ್ಲ. ಇದು ಮುಗಿಲಿದ ಮೇಲೆ ನಮ್ಮ ಖಾತೆ ಹಂಚಿಕೆ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಮುಂದಿನ ಹಂತದಲ್ಲಿ ಆಗ್ಬೋದಾ ಸರ್? ನೋಡಿ, ಎನಿ ಟೈಮ್ ಮಾಡ್ಬೋದು, ಅದೇನು ಇವತ್ತೇ ಅಂತ ಇಲ್ಲ. ಹಾಂ ಸರ್. ಅಡಿಷ್ನಲ್ ಅಷ್ಟೇ, ಅದೇನು ಖಾತೆ ಕೊಡಬೇಕೆಲ್ಲ ಮಂತ್ರಿ ಮಾಡಬೇಕಾಗಿಲ್ಲ. ಹಾಂ ಸರ್. ಸರ್ಕಾರ ಪಕ್ಷ ಮನಸ್ಸು ಮಾಡಿದ್ರೆ ಅದನ್ನು ಎನಿ ಟೈಮ್ದಾಗ ಮಾಡ್ಬೋದು. ನಿರೀಕ್ಷೆ ಇದೆ ಸರ್. ಇದೆ, ನೋಡೋಣ, ಎನಿ ಟೈಮ್ ಮಾಡ್ಬೋದು. ಕಾಂಗ್ರೆಸ್ ನಾಯಕರ ಆಡಿಯೋ ವೈರಲ್ ಆಗಿದೆ ಸರ್. ಏನತ್ರ ದುಡ್ಡು ಕೊಟ್ಟವ್ರಿಗೆ ಮಾಡಿದ್ದಾರೆ ಅಂತ ಸಂಜಯ್ ಭಟ್ರು, ತಿಮ್ಮಪ್ಪರು ಮಾತನಾಡಿರೋ ಆಡಿಯೋ ಒಂದು ವೈರಲ್ ಆಗಿದೆ. ಈಗ ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂಥವ್ರಿಗೆ ಮಾಡಿದ್ದಾರೆ ಇವರು ಅಂತ. ಯಾರಿಗೆ ಕೊಟ್ಟೆ ಅವ ಹೇಳಿರ್ಬೋದು, ಹೂವಪ್ಪ ಇರ್ಬೋದು, ಅಷ್ಟೇ ಹೇಳಿರ್ಬೋದು, ಮಾತಾಡಿರ್ಬೋದು. ಮಾತಾಡೋದಕ್ಕೆ ಸಾಬೀತು ಮಾಡಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಸರ್, ಮಹಿಳಾ ಮಂತ್ರಿ ಇಲ್ವಲ್ಲ, ಅದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಇದೆಲ್ಲ ಒಂದು ಖಾಲಿ ಇಟ್ಟಿದ್ರಲ್ಲ, ಖಾಲಿ ಇದೆ, ಮಹಿಳೆಯರಿಗೆ ಖಾಲಿ ಇದೆ. ನೋಡೋಣ, ಪಕ್ಷ ಯಾರಿಗೆ ಮಾಡ್ತಿದೆ ಕಾಯ್ಬೇಕಷ್ಟೇ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಹಿಳೆಯರು ಕೊಡಬೇಕಂತ ಒಂದು ಇದೆ ಡಿಮಾಂಡು, ಕೊಡಲೇಬೇಕಾ. ಯಾಕೆ ಮಹಿಳೆ ಇಲ್ಲದೆ ಮಂತ್ರಿಮಂಡಲ ಮಾಡಲಿಕ್ಕೆ ಆಗೋಲ್ಲ. ಒಂದು ಖಾಲಿ ಇದೆ, ಬಹುಶಃ ಬೇಗ ತೀರ್ಮಾನ ಮಾಡ್ತಾರೆ. ಹೊರಟು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅದು ಗೊತ್ತಿಲ್ಲ, ಅದು ಕಾನೂನಲ್ಲಿ ಯಾವ ರೀತಿ ಅದು ಹೋಗ್ಬೇಕಾನು ಚೆಕ್ ಮಾಡಬೇಕು. ನೋಡೋಣ, ಇದೆಲ್ಲ 13ವರೆಗೆ ಇತ್ಯರ್ಥ ಆಗುತ್ತೆ. ಅವರೇ ಇರಬೇಕಾ ಅಥವಾ ಬದಲಾವಣೆ ಆಗ್ತಾರಾ, ಕಾದು ನೋಡ್ಬೇಕಷ್ಟೇ. ಹಾಂ, ಇನ್ನೂ ಇದೆಲ್ಲ ಇನ್ನೂ ಖಾಲಿ ಇದೆಲ್ಲ ಒಂದು ಸ್ಥಾನಕ್ಕೆ ಕೂಲಾಗ್ತಾರೆ ಸರ್. ಅಲ್ಲ, ಅವ್ರದ್ದು ಇರೋದೇ ಅದೇ ಒಂದೇ, ಬೇರೆ ಏನು ಅವ್ರೇನು ಡಿಮಾಂಡ್ ಇಲ್ಲ, ಒಂದೇ ಇದೆ. ಸೊ ಮಾತಾಡ್ತಾರೆ, ಅವರು ವರಿಷ್ಠ ಜೋಡಿ ಮಾತಾಡ್ತಿದ್ದಾರೆ, CM ಜೋಡಿ ಮಾತಾಡ್ತಾರೆ, ಅವ್ರ ಹಂತಲ್ಲಿ ಅಂತ ಬಗೆಹರಿಸ್ಕೊಳ್ತಾರೆ. ಅಲ್ಲ, ಅವ್ರ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಬರದೇ ಇರೋದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಅದೆಲ್ಲ ನಾರಾಜ್ ಆಗಿರ್ಬೋದು. ಆದರೂ ಇದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಸರಿ ಆಗುತ್ತೆ. ಸರ್, ಈಗ ಮೇಲ್ಮನೆಯಲ್ಲಿ 2 ಸ್ಥಾನ ಕುರುಬರಿಗೆ ಹೆಂಗೆ ಹೈಕಮಾಂಡ್ ಯಾವ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡ್ತಾರೆ ಸರ್? ಅದನ್ನು ಇನ್ನೂ ಪೆಂಡಿಂಗ್ ಇದೆಯಲ್ಲ, ಸರಿ ಮಾಡಲಿಕ್ಕೆ ಅವಕಾಶ ಇದೆ. ನೋಡೋಣ, ವೇಟ್ ಮಾಡೋಣ. ರಾಜ್ಯ ನಾಯಕರ ಜೊತೆ ಕೂತು ಫೈನಲ್ ಮಾಡೋ ಚರ್ಚೆ ಮಾಡಿದಿದ್ರೆ ಈ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಮಾಡ್ತಾರೆ, ಈಗ ಚರ್ಚೆ ಮಾಡ್ತಿದ್ದಾರೆ, ಮಾಡಿ ಸರಿ ಮಾಡ್ತಾರೆ.